ಇವತ್ತಿನ ಈ ಶುಭ ಸಮಾರಂಭಕ್ಕೆ ನಮ್ಮನ್ನು ಒಂದು ಆಮಂತ್ರಣ ಮಾಡಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಇವತ್ತಿನ ಆಧುನಿಕ ಕಾಲದ ಒಂದು ಪಾಲಕರು ಇವರೆಲ್ಲರಿಗೂ ಮೊದಲ ಏನದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಖ್ಯವಾಗಿ ನಮಗೇನದ ಅಂತಂದ್ರೆ ಈಗ ಅವರು ಏನದ ಅಂತಂದ್ರೆ ಅವ್ರನ್ನ ಎಷ್ಟು ಸ್ಮರಿಸಿದ್ರು ಭಾಳ ಕಡಿಮೆ. ಈ ಊರಿನಲ್ಲಿ ನಾನು ಸುಮಾರಾಗಿ ಅರ್ಧ ಸಣ್ಣ ಈ ಊರಿನಲ್ಲಿ ಕಳೆದಿರ್ತಕ್ಕಂಥ ಮನುಷ್ಯ. ಇಲ್ಲಿ ಹಾಗೆ ಅಂದರೆ ಮುಖ್ಯವಾಗಿ ಏನೈತಿ ಅಂತಂದರೆ ಈ ಊರಿಗೆ ಅನುಕೂಲ ಮಾಡಿರ್ತಕ್ಕಂಥದ್ದು 6 ಎಕರೆ 8 ಗುಂಟೆ ಅಜ್ಜವರು ಪಡಿಸಿದ್ರು. ಅದು ಭಾಳ ಮುಖ್ಯ. ಅಜ್ಜವರ ಒಂದು ಕೃಪಾ ಅವ್ರದ ಒಂದು ಇದರಿಂದ ಆಯಿತು. ಇನ್ನು ಈ ಊರಿನಲ್ಲಿ ಮುಖ್ಯವಾಗಿ ಬಳ್ಳಿ ಶೆಟ್ಟರು, ಗಡಾ ಶೆಟ್ಟರು, ಆಮೇಲೆ ಶ್ಯಾಮನವರು ಬಸಪ್ಪನವರು, ಆಮೇಲೆ ಕುಬ್ಸದ ಎಡಿಟರು, ಆಮೇಲೆ ಇವತ್ತ ನಮ್ಮ ಡಾಕ್ಟರ್ ML ಪಾಟೀಲ್ ಅವರು ಈ ಬಿಲ್ಡಿಂಗು ಇಷ್ಟೆಲ್ಲ ಚೆಂದ ಆಗಕ್ಕೆ ಅವರೆಲ್ಲ ಕಾರಣ. ಅವರು ಏನದ ಅಂತಂದ್ರೆ ಈ ಊರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ. ಮುಖ್ಯವಾಗಿ ಇನ್ನು ನಂತರ ಏನಿದೆ ಅಂತಂದ್ರೆ ಇಲ್ಲಿ ಬಂದಂಥ ಹೆಡ್ ಮಾಸ್ಟರ್ಗಳು ಭಾಳ ಚೊಚ್ಚೋಲ ಹೆಡ್ ಮಾಸ್ಟರ್ ಬಂದರು. ನಾನು ಬಂದಾಗ 1976 ನಾನು ಗುಲ್ಬರ್ಗಾ ಡಿಸ್ಟಿಕ್ನಿಂದ ಇಲ್ಲಿ ಬಂದೆ. ನಾನು ಬಂದಾಗ ಪಾವಟೆಗರು ಇದ್ದರು, KD ಪಾಟೀಲರು ಇದ್ದರು. ಆಮೇಲೆ ಏನಾಯಿತು ಅಂತಂದ್ರೆ ಇಲ್ಲಿ ಇರಲಿಕ್ಕೆ ಜಗನೇ ಇರ್ತಿದ್ದಿಲ್ಲ, ಬಾಡಿಗೆ ಇದ್ದು. ಮತ್ತು ನಮ್ಮ ರಾಜಪ್ಪ ನಾಟ ಅವ್ರು ಎತ್ತಿಡ್ರಿ, ಅವರು ನಮಗೆ ಆಶ್ರಯ ಕೊಟ್ಟರು. ಅವರು ಒಂದು ರೂಮನ್ನು ಕೊಟ್ಟರು. ಆಮೇಲೆ ಮತ್ತು ನಮ್ಮ ML ಪಾಟೀಲ್ ಡಾಕ್ಟರು ಅವರು ಏನದ ಅಂತಂದ್ರೆ ತಮ್ಮ ಬಿಲ್ಡಿಂಗನ್ನು ಬಿಟ್ಟು ಆಮೇಲೆ ಹೆಡ್ ಮಾಸ್ಟರ್ಗೆ ಅವ್ರು ರೂಮ್ ಕೊಟ್ಟರು. ಅವರು ಎಲ್ಲ ಅಲ್ಲಿ ಇರ್ತಿದ್ರು. ಆಮೇಲೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು ಹೆಂಗಿತ್ತು ಸ್ಕೂಲು ಅಂದ್ರೆ ಇಲ್ಲೆಲ್ಲ ಒಂದು ಕುಟುಂಬದ ಗತಿ, ಸಾಮರಸ್ಯ ಭಾವ ಇತ್ತು. ಬೇರೆ ಕಡೆ ಹಂಗಲ್ಲ, ಇಲ್ಲಿ ಸಾಮರಸ್ಯ ಭಾವ ಇತ್ತು. ಆಮೇಲೆ ಏನದ ಅಂತಂದ್ರೆ ಮುಖ್ಯವಾಗಿ ಪ್ರತಿಯೊಂದು ಕೆಲಸಕ್ಕೂ ಡಾಕ್ಟರು ಶ್ಯಾಮನವರು ಬಸಪ್ಪನವರು ಪ್ರತಿಯೊಂದು ಇದಕ್ಕೆ ಸಹಕಾರ ಮಾಡ್ತಾರೆ. ಅಂದಾಗ ಇಷ್ಟ ಆಯಿತು. ಆಮೇಲೆ ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಇಲ್ಲಿ ನಮ್ಮ ಮೆಣಸಿಗೆ ಅಂತ ಹೇಳಿ ಟೀಚರ್ ಅದ. ಇವರು ಇಲ್ಲಿ ಹೇಳು ಮಾರಾಯ, ಇವ್ರು ಹೆಂಗ ಅಂತಂದ್ರೆ ಇಲ್ಲಿ ಎಲ್ಲ ಬಂದಿರ್ತಕ್ಕಂಥ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರಿಗೆ ಒಂದು ಸಾಮರಸ್ಯದಿಂದ ಅನುಕೂಲ ಮಾಡಿಕೊಟ್ಟು ಆಮೇಲೆ ಅಂತಂದ್ರೆ ಅನುಕೂಲ ಮಾಡಿಕೊಡ್ತಿದ್ರು. ಹೀಗಾಗಿ ನಾವು ಇಲ್ಲಿ ಇರಬೇಕಾಗ್ತದೆ. ಆಮೇಲೆ ನಂತರ ನಾನು ಮತ್ತು ಕಾಲೇಜಿಗೆ ನಾನು ಬಾಗಲಕೋಟೆಯಿಂದ ನನಗೆ ಇಲ್ಲಿ ಏನದ ಅಂತಂದ್ರೆ ಹಾಕಿಸ್ಕೊಂಬಂದ್ರು. ನಮ್ಮ ಕಾಳೆ ಅಂತ ಹೇಳಿ ಒಬ್ಬರು ಜನತಾ ಪಾರ್ಟಿ ಒಳಗಿದ್ರು, ಅವರು ಹಾಕಿಸ್ಕೊಂಬಂದ್ರು. ಇಲ್ಲಿ ಬಂದೆ. ನಾ ಬಂದ ಮೇಲೆ ಹೊಸ ಕಾಲೇಜು, ಆಮೇಲೆ ಎಲ್ಲ ಇದನ್ನು ಏನೂ ಇಲ್ಲ. ಆಮೇಲೆ ನಂತರ ಏನದು ಅಂತಂದ್ರೆ ನಮ್ಮ ವಿರಕ್ಮಠ ಅಂತ